ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿಷ್ಕಿಂದೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ 4 ಗಂಟೆಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಾಗ ಐಡೆಂಟಿಫೈ ಇದೆ ಮೇಡಂ. ಓಕೆ, ವ್ಯಾಕ್ಸಿನ್ಸ್ ಅದರಲ್ಲಿ ಇದೆಯಾ? ಐಸ್ಲೈನ್ ರೆಫ್ರಿಜರೇಟರ್ ನೀಟ್ ರಿಪೋರ್ಟ್ ಕಳಿಸ್ತಾ ಇದ್ದೀನಿ. ಬಟ್ ಮೆಡಿಸಿನ್ಸ್ ಇದೆ ಮೇಡಂ. ASVB ಹಾಂ the places ಗೆ ಹೋಗಿ ವಿಸಿಟ್ ಮಾಡ್ತಾರಾ? ಹೋಗ್ತಾರೆ. ಅದೇ ಕಂಪ್ಲೀಟ್ ಇವಾಗ ನಮ್ಮಲ್ಲಿ 6 ಸಬ್ ಸೆಂಟರ್ಸ್ ಇದಾವೆ. 6 ಸಬ್ ಸೆಂಟರ್ಸ್ಗೆ ಒಂದೊಂದು PHCOs ಇದ್ದಾರೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಯೋಗಾಲಯ, ರೋಗಿಗಳ ಪರೀಕ್ಷಾ ಕೊಠಡಿ, ನೋಡುವ ಸ್ಥಳ, ಆಯುಷ್ಪತಿ ಕ್ಲಿನಿಕ್ನಲ್ಲಿ ಸಮಾಲೋಚನೆ ನಡೆಸುವ ಕೊಠಡಿ ಸೇರಿದಂತೆ ಇಲ್ಲಿನ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕಿಷ್ಕಿಂದೆಯಂತಿರುವ ಸ್ಥಳದಲ್ಲಿ ವೈದ್ಯಕೀಯ ಸಂಯೋಜನೆ ನಡೆಸುವುದು ಕಷ್ಟಕರವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಳಾಂತರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡುವುದಾಗಿ ಹೇಳಿದರು. ಖಾಲಿ ಇರುವ ಜಾಗ ಗುರುತಿಸಿ ಆಸ್ಪತ್ರೆಗೆ ಸೂಕ್ತ ಜಾಗ ನೀಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ಅನೇಕ ಸರ್ಕಾರಿ ಕಟ್ಟಡಗಳು ಇದ್ದು ಇಂತಹ ಖಾಸಗಿ ಕಟ್ಟಡದಲ್ಲಿ ನಡೆಸುತ್ತಿರುವುದು ಸರಿಯಲ್ಲ ಎಂದರು. ಒಂದು ಕಂಪ್ಲೇಂಟ್ ಬಂದಿತ್ತು, ಏನಂದರೆ ಆಶಾ ಕಾರ್ಯಕರ್ತೆಯರು ಕರೆಕ್ಟಾಗಿ ಮನೆಗೆ ಭೇಟಿ ಕೊಡ್ತಾ ಇಲ್ಲ ಅಂತೇಳಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ, ಪ್ರೈಮರಿ ಹೆಲ್ತ್ ಸೆಂಟರ್ ಕಂಜೆಸ್ಟೆಡ್ ಏರಿಯಾದಲ್ಲಿದೆ ಅಂತಲೂ ಬಂತು. ಅದಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಸೊ ಭೇಟಿ ಕೊಟ್ಟಾಗ ನೋಡಿದಾಗ ಆ್ಯಕ್ಚುಲಿ ಲ್ಯಾಬ್ ಕೂಡ ಕಂಜೆಸ್ಟೆಡ್ ಏರಿಯಾದಲ್ಲಿದೆ, ಮತ್ತು ಡ್ರಗ್ಸ್ ಸ್ಟೋರ್ ಮಾಡಲಿಕ್ಕೂ ಕೂಡ ಕಂಜೆಸ್ಟೆಡ್ ಇದೆ ಪ್ಲೇಸಸ್ಸು. ಸೊ ಬೇರೆ ಕಡೆ ಅಲಾಟ್ ಮಾಡೋದು, ಇವರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಬೇರೆ ಪ್ಲೇಸಸ್ನ ಅಲಾಟ್ ಮಾಡೋದು ಮುಖ್ಯ ಆಗಿದೆ. ಸೊ ಇದ್ರ ಬಗ್ಗೆ ನಾನು CMC ಕಮಿಷನರ್ ಹತ್ರ ಮಾತಾಡ್ತೇನೆ. ಬೇರೆ ಕಡೆ ಪ್ಲೇಸಸ್ ಅಲಾಟ್ ಮಾಡೋಕ್ಕಾಗುತ್ತಾ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರ್ ದಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹೇಳಿ. ಸೊ ಅಲ್ಲಿ ಮಾಡುವಾಗ ಆ ಪ್ಲೇಸಸ್ಸಲ್ಲಿ ಸರಿಯಾದ ವ್ಯವಸ್ಥೆ ಇರಬೇಕು. ಖಾಲಿ ಫಾರ್ ನೇಮ್ ಸೇಕ್ ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವ ಹಾಗೆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಪ್ರೈಮರಿ ಹೆಲ್ತ್ ಸೆಂಟರ್ ಕಟ್ಟಲಿಕ್ಕೆ ಅನುಕೂಲ ಆಗುವ ಹಾಗೆ ಜಾಗವನ್ನು ಹುಡುಕಬೇಕಾಗುತ್ತೆ. ಸೊ ಅದನ್ನು ನಾನು ಮಾತಾಡ್ತೇನೆ ಹೈಯರ್ ಅಥಾರಿಟಿಯವ್ರ ಮುಂದೆ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆ ಮಂಜುಳಾ, ಡಾಕ್ಟರ್ ಫಾತಿಮಾ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.